ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಳಗ್ಗೆನೇ ಮಂತ್ರಾಲಯದಲ್ಲಿದ್ದೀವಿ. ಫುಲ್ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ದರ್ಶನ ಕೊಟ್ವಿ. ಅದಕ್ಕೂ ಮುಂಚೆ ಅಭಿ ಟೀ ಕಾಫಿ ಕುಡಿತೀನಿ ಅಂದರೆ ಸರಿ ಅಂತೇಳಿ ಅವ್ರು ಕಾಫಿ ತೊಗೊಂಡ್ರು. ನಾ ಎಂತ ಕುಡಿಲಿಲ್ಲ, ದರ್ಶನ ಆದಮೇಲೆ ಕುಡಿತೀನಿ ಅಂತ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಈ ಥರ ಒಳಗಡೆ ಆರ್ಚ್ ಅಷ್ಟೇ ರೆಡಿಯಾಗಿತ್ತು, ಬಟ್ ಆಪೋಸಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ಆರ್ಚ್ ರೆಡಿಯಾಗಿದೆ ಈಗ. ಸೊ ಈಗ ಇದು ಒಳಗಡೆ ಮೇನ್ ಎಂಟ್ರೆನ್ಸ್ ಆರ್ಚು. ಏನು ಸಖತ್ ಕ್ಲಾಸಾಗಿ ಕಾಣಿಸುತ್ತಲ್ಲ. ನಿಜ ನನಗಂತೂ ನಿಜವಾಗ್ಲೂ ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಬರ್ಡೇ ದಿನ ಅದು ರಾಯರೇ ಕರೆಸ್ಕೊಂಡಿರೋಂಥದ್ದು. ನಾವು ಇಷ್ಟಪಡುವಂಥ ದೇವರು, ನಮಗೆ ತುಂಬಾ ಬೇಕು ಅಂತ ದೇವರು ಸಡನ್ನಾಗಿ ನಮ್ಮನ್ನು ಈ ರೀತಿ ಕರೆಸ್ಕೊತಾರೆ ಅಂದರೆ ಅದಕ್ಕಿಂತ ಗಿಫ್ಟು, ಅದಕ್ಕಿಂತ ಒಂದು ಇದು ಅಂತೆಲ್ಲ ಏನಿಲ್ಲ ಅಲ್ವಾ. ಸೊ ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ ದೇವ್ರ ದರ್ಶನ ಮಾಡೋಣ ಅಂಥೇಳಿ ಮಂತ್ರಾಲಯದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಗಂಗೆ ಅಂದರೆ ನೀರನ್ನು, ತುಂಗಭದ್ರಾ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಆಮೇಲೆ ಹೋಗೋಣ ಅಂತ. ಮೊದಲೆಲ್ಲ ಬಂದರೆ ಇಲ್ಲೇ ಸ್ನಾನ ಮಾಡ್ತಿದ್ರು ಅಭಿ, ಬಟ್ ಇವತ್ತು ನೋಡಿ ಎಷ್ಟು ದೂರ ಹೋದರೂ ನೀರಿಲ್ಲ. ಸುಮಾರು ದೂರ ಹೋದರೆ ಅದೆಲ್ಲೋ ನಿಂತಿರೋ ನೀರಿದೆ. ಅದಕ್ಕೂ ಮುಂಚೆ ಇಲ್ಲಿ ಮಂಚಾಲಮ್ಮನ ದೇವರಿತ್ತು, ಗಂಗಮ್ಮ. ಸೊ ಇದಕ್ಕೆ ಸುಮಾರು ಜನ ಅಲ್ಲೇ ದೀಪಗಳನ್ನ ಹಚ್ಚಿ ಒಂದು ಪೂಜೆ ಮಾಡ್ತಾಯಿದ್ರು. ಸರಿ ನನಗೂ ಕೊಟ್ಟರು, ನಾನು ಕೂಡ ಸ್ವಲ್ಪ ದೀಪ ಹಚ್ಚಿ ಪೂಜೆ ಮಾಡಿಬಿಡೋಣ, ಕೊಡೋದೇ ಕೊಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ತುಂಬ ಜನ ಅಲ್ಲಿ ಮಾರೋದಕ್ಕೆ ಸಿಗ್ತಾರೆ, ಅವ್ರಿಗೆ ಏನೇನೋ ಹೇಳ್ಬಿಡ್ತಾರೆ, ಮುತ್ತೈದೆ ಅಂತೆ ಅದಂತೆ ಇದಂತೆ ಪೂಜೆ ಮಾಡ್ಬೇಕು ಕಣವ ಸಮಥಿಂಗ್ ಹೇಳಿಬಿಟ್ಟು ಅದು ಒಟ್ಟಲ್ಲಿ ನಾವು ಮಾಡಿಬಿಡ್ಬೇಕು ಅನ್ನೋ ಥರ ಮಾಡ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ತೊಗೊಂಡು ಪೂಜೆ ಮಾಡಿದೆ. ನಾನು ಪೂಜೆ ಆದಮೇಲೆ ಅಭಿಗೂ ಕೂಡ ಪೂಜೆ ಮಾಡಿಸ್ದೆ. ಅದಾದಮೇಲೆ ತುಂಗಭದ್ರಾ ನದಿ ನೀರನ್ನು ನಾವು ಕೂಡ ಅಲ್ಲಿ ಹೋಗಿ ನಿಂತಿರೋ ನೀರನ್ನ ಅದು ತಲೆ ಮೇಲೆ ಹಾಕೊಂಬರೋಣ ಅಂಥೇಳಿ ಅಭಿ ಬಿಡದೆ ಕರ್ಕೊಂಬಂದರು. ನಾನು ಎಷ್ಟು ಝೂಮ್ ಹಾಕಿದರೂ ಕೂಡ ಕಾಣಿಸ್ತಿರ್ಲಿಲ್ಲ ಜನ, ಅಷ್ಟು ಹಿಂದೆ ಹೋಗಿದ್ರು. ಡ್ಯಾಮ್ ಹೊಡೆದಾಗಿಂದ ನೀರಿಲ್ವಂತೆ. ಆಲ್ಮೋಸ್ಟ್ ತುಂಬ ದೂರ ಹೋಗಬೇಕಾಗಿತ್ತು, ಆದರೆ ತುಂಬಾ ಗಲೀಜಾಗಿತ್ತು, ತುಂಬ ಕೆಟ್ಟದಾಗಿತ್ತು ಜಾಗ. ನನಗಂತೂ ಹೋಗೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಆದರೂ ಕೂಡ ಏನೋ ಗೊತ್ತಿಲ್ಲ, ಇಂಥದ್ದು ದೇವ್ರ ನೀರು ಅಷ್ಟೇ ಅಂತೇಳಿ ಅಭಿ ಕರ್ಕೊಂಡು ಹೋಗ್ತಾಯಿದ್ರು. ಕೊನೆಗೂ ಅಷ್ಟು ದೂರ ಹೋದ್ಮೇಲೆಯೇ ನೀರು ಎಲ್ಲೆಲ್ಲೋ ಒಂಚೂರು ಕಾಣಿಸ್ತಾ ಇತ್ತು. ಇನ್ನೂ ಅಷ್ಟು ದೂರದಲ್ಲಿದ್ದಾರೆ ಜನ, ಅಷ್ಟು ನೀರಿಲ್ಲ ಚೆನ್ನಾಗಿರೋದು. ನೋಡಿ ಎಷ್ಟು ಝೂಮ್ ಹಾಕಿದ್ರು ಜನ ಕಾಣ್ತಾನೇ ಇದ್ದಾರೆ, ಅಷ್ಟು ಹಿಂದೆ ಹೋಗಿದ್ದಾರೆ ನೀರಿಗೋಸ್ಕರ. ತುಂಬ ಗಲೀಜಾಗೂ ಕೂಡ ಇತ್ತು, ಸಖತ್ತು ವರ್ಸ್ಟ್ ಮೇಂಟೆನೆನ್ಸು. ಅಟ್ಲೀಸ್ಟ್ ನೀರಿಲ್ಲದೆ ಇರೋ ಟೈಮಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ಬೋದಿತ್ತು, ಬಟ್ ಅದೇ ಹೇಳ್ತಾರಲ್ಲ ಏನಂತ ಗೊತ್ತಿಲ್ಲ. ಸೊ ಇಲ್ಲಿ ನಿಂತಿರೋ ನೀರಲ್ಲಿ ಈ ಥರ ಏನೋ ಒಂದು ನೀರಿನ ಪ್ರೋಕ್ಷಣೆ ಮಾಡ್ಕೊಂಡಂಗೆ ಆಯಿತು. ಸೊ ಅದಾದಮೇಲೆ ಅಲ್ಲೇ ಗಂಗಮ್ಮಂದು ದೇವಸ್ಥಾನ ಇತ್ತು, ಮಂಚಾಲಮ್ಮ ಅಂತೇಳಿ. ಮಂಚಾಲೆಯೇ ಮಂತ್ರಾಕ್ಷತೆ ಅಂತಾರಲ್ಲ ಹಾಗೆ ಮಂಚಾಲಮ್ಮನ ದೇವಸ್ಥಾನ ಅಲ್ಲೇ ನೀರು ಮಧ್ಯೆನೇ ಕಟ್ಟಿದ್ದಾರೆ, ತುದಿಲೆಲ್ಲ ನೀರು ಮಧ್ಯೆನೇ ಕಟ್ಟಿದ್ದಾರೆ. ಸೊ ಆ ದೇವಸ್ಥಾನದ ಪೂಜೆ ನಡೀತಾ ಇತ್ತು. ಅಲ್ಲೊಂದಷ್ಟು ಪೂಜೆ ಮುಗಿಸ್ಕೊಂಡು ಯಾರೋ ಈ ಥರ ಮೆಹಂದಿ ಹಾಕ್ತಾಯಿದ್ರು. ಸರಿ ಹಾಕಿಸ್ಕೊಳ್ಳೋಣ ಅಂಥೇಳಿ ನನಗೂ ಕೂಡ ಇಷ್ಟ ಆಯಿತು. ಸರಿ ಹಾಕಿಸ್ಕೊಬಿಡೋಣ ಅಂದ್ಬಿಟ್ಟು ನನ್ನ ಕೈಗೂ ಕೂಡ ನೀಟಾಗಿ ಯಾವುದೋ ಒಂದು ಡಿಸೈನನ್ನು ಈ ರೀತಿ ಹಾಕಿಸ್ಕೊಂಡೆ. ಹೆಣ್ಮಕ್ಳಿಗೆ ಅದೇನೋ ಗೊತ್ತಿಲ್ಲ, ಕೆಲವೊಂದು ಇಷ್ಟ ಆಗುತ್ತೆ ಫನಿಯಾಗಿ. ನನಗೂ ಕೂಡ ಇದು ಇಷ್ಟ ಆಯಿತು. ಸೊ ಇದನ್ನು ಹಾಕ್ಕೊಂಡು ಅದಾದಮೇಲೆ ದೇವ್ರ ದರ್ಶನಕ್ಕೆ ಅಂತೇಳಿ ಹೊರಟ್ವಿ. ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಈ ಕಲರ್ಸ್ ಎಲ್ಲ ಹಾಕೋದ್ರಿಂದ. ಇದು 2 ರೂಪಾಯಿಗೊಂದು ಅಂತಲೂ ಏನೋ ಹಾಕ್ತಾಯಿದ್ರು, ಅಂದರೆ ಒಂದು ಪ್ರಿಂಟು ಯಾವುದೇ ಹಾಕಲಿ 2 ರೂಪಾಯಿ ಅಂತ ಹೇಳಿಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಅದಾದಮೇಲೆ ಒಳಗಡೆ ದರ್ಶನಕ್ಕೆ ಹೋದ್ವಿ. ಒಳಗಡೆ ಹೋದರೆ ಫುಲ್ಲು ರಶ್ಶು, ಕ್ರೌಡು. ಬೆಳಿಗ್ಗೆನೇ ಒಂದು 8 ಗಂಟೆನೂ ಆಗಿಲ್ಲ, ಆಗಲೇ ಇಷ್ಟೊಂದು ಜನ ಇದ್ದರು, ತುಂಬ ರಶ್ ಇತ್ತು. ಸೊ ಹರಕೆ ಮಾಡ್ಕೊಂಡಿರೋರು ಹೆಜ್ಜೆ ಸೇವೆ, ಒಳ್ಳೆ ಸೇವೆ ಎಲ್ಲ ಮಾಡ್ತಾಯಿದ್ರು. ಅಡ್ಡ ನಮಸ್ಕಾರ ಎಲ್ಲ ದರ್ಶನ ಮಾಡಿಕೊಂಡು ನೀಟಾಗಿ ಎಲ್ಲನೂ ಮುಗಿಸ್ಕೊಳ್ಳೋಣ ಅಂತ ಹೇಳಿ ದರ್ಶನ ಮಾಡ್ಕೊಂಡು ಬಂದಮೇಲೆ ಈ ರೀತಿ ತೀರ್ಥ, ಮಂತ್ರಾಕ್ಷತೆ ಎಲ್ಲನೂ ಕೊಡ್ತಾಯಿದ್ರು. ಇದೇ ಅಲ್ವಾ ಮೇನ್ ಇಂಪಾರ್ಟೆಂಟ್ ಥಿಂಗು. ಎಷ್ಟು ಇಂಪಾರ್ಟೆಂಟ್ ಥಿಂಗ್ ಹೇಳಿ ಇದು. ಅಷ್ಟು ದರ್ಶನ ಮಾಡಿ ಎಷ್ಟೋ ದೂರದಿಂದ ಬಂದರೂ ಸಿಗುವಂಥ ಇದ್ರ ಮೇಲೆ 2 ಗುಳಿಗಳು ಎಷ್ಟು ಚೆನ್ನಾಗಿ ಮುದ್ದಾಗಿ ಇಟ್ಟಿದ್ದೀವಿ ಗೊತ್ತಾ. 2 ಗಿಳಿಗಳು ನೋಡಿ ಎಷ್ಟು ಮುದ್ದಾಗಿದೆ, ಎಷ್ಟು ಹಾರ್ಟ್ಫುಲ್ಲಾಗಿ ಅನ್ನಿಸ್ತಾ ಇದೆ.
ಸೊ ಅದಾದಮೇಲೆ ಸ್ವಲ್ಪ ಲೈನು ಕೂಡ ಮಾಡಿದೆ, ಲೈನು ಕೂಡ ಮಾಡಿದ್ರು. ಸ್ವಲ್ಪ ಹೊತ್ತು ಆದಮೇಲೆ ಹೋಗ್ತೀನಿ ಅಂತ ಹೇಳಿ ಅಲ್ಲೇ ಒಂದು ಮನೆಯಲ್ಲಿ ಡೊನೇಟ್ ಮಾಡೋದು ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿ ಹಾಗೂ ಸ್ವಲ್ಪ ಅನ್ನ ಸಾರು ಮೊಸರು ಅಷ್ಟು ಊಟ ತಿಂಡಿ ತೃಪ್ತಿ ಆಯಿತು. ಯಾವುದೇ ದೇವಸ್ಥಾನಗಳು ಹೆಂಗೆ ಹೊಟ್ಟೆ ತುಂಬಿದ್ರೆ ರುಚಿ ಅನಿಸುತ್ತೆ, ಇನ್ನೂ ತೃಪ್ತಿ ಅದನ್ನು ಅಭಿ ಈ ವಿಚಾರದಲ್ಲಿ ಹೇಳಬೇಕು, ದೇವಸ್ಥಾನದಲ್ಲಿರೋ ಪ್ರಸಾದ ಏನೂ ಅಲ್ಲ ಅಂತ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಒಂದು ಹೊತ್ತಿನ ಪ್ರಸಾದ ಕೆಪಾಸಿಟಿ ಇಷ್ಟೇ ಅಂತ ಅರ್ಥ ಮಾಡ್ಕೊಬಿಟ್ರೆ ಅವರು. ಹಾಗೆ ನನಗೂ ಕೂಡ ಆದಷ್ಟು ನಾವು ಕೂಡ ತಿಳ್ಕೊಂಡು ಪ್ರಸಾದ ನಡೆಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದು, ನೀವು ಯಾರಾದರೂ ಮಂತ್ರಾಲಯದಲ್ಲಿ ಪ್ರಸಾದ ತಿಂದಿದ್ದು ಸಾಮಾನ್ಯವಾಗಿ ಎಲ್ಲರೂ ತಿನ್ನಲ್ಲ ಪ್ರಸಾದ, ಆದರೆ ಕೆಲವರು ತಿನ್ನಬೇಕು. ಅದಾದಮೇಲೆ ಬಂದು ಯಜಮಾನರು ನನಗೆ ಗೊತ್ತಿಲ್ದಿರೋ ಒಂದು ಪುಟ್ಟ ಸರ್ಪ್ರೈಸ್ ರೆಡಿ ಮಾಡಿದರು. ಅಲ್ಲೇ ಹೋಟೆಲ್ನಲ್ಲಿ ನಾವೇನು ರೂಮ್ ಬುಕ್ ಮಾಡಿದ್ವಲ್ಲ ಅಲ್ಲಿನ ಸ್ಟಾಫ್ ಕೇಳಿ ಒಂದು ಕೇಕ್ನ ತರಿಸಿ ಇಟ್ಟಿದ್ರು. ನಾವು ಬರೋಷ್ಟರಲ್ಲಿ ಸರಿ ಆಯಿತು ಕೇಕ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿರೋ ಸ್ಟಾಫ್ಸ್ ಜೊತೆ ಒಂದಷ್ಟು ಜನ ಇದ್ದರು, ಕೇಕ್ ಕಟ್ ಮಾಡಿದ್ವಿ. ತುಂಬ ಏನು ಹೆಚ್ಚುಗಾರಿಕೆ ಅಂತಲ್ಲ ಇದು, ಸೆಲೆಬ್ರೇಷನ್ನು ಒಂದು ಟೈಮಲ್ಲಿ ತುಂಬಾ ಚೆನ್ನಾಗೂ ಆಗಿದೆ, ಒಂದು ಟೈಮಲ್ಲಿ ಏನು ಇಲ್ದಿರೋನೂ ಇದೆ, ಬೆಳೆದಿರೋದು ಎಲ್ಲನೂ ಒಂದೇ ಥರ ಇರಲ್ಲ. ಸೊ ಇಲ್ಲೂ ಕೂಡ ಮಂತ್ರಾಲಯದಲ್ಲೂ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಏನೇ ಇರಲಿ ಹುಟ್ಟಿದ ಬುದ್ಧಿನ ರಾಯರ ದರ್ಶನ ಪಡೆದಿದ್ದೆ ನನಗೊಂಥರ ಗ್ರೇಟ್ನೆಸ್ಸು. ಅದಕ್ಕಿಂತ ಗಿಫ್ಟ್ ಆಗಲಿ ಅದಕ್ಕಿಂತ ಸೆಲೆಬ್ರೇಷನ್ ಆಗಲಿ ನನಗಿನ್ನೇನೂ ಬೇಕಿರಲಿಲ್ಲ. ಆದರೂ ಯಜಮಾನ್ರು ಈ ಒಂದು ಸೆಲೆಬ್ರೇಷನ್ನ ಅರೇಂಜ್ ಮಾಡಿ ಮಾಡಿಸಿದ್ರು. ಅದೊಂಥರ ತುಂಬ ಖುಷಿಯಾಯಿತು ನನಗೆ. ಈ ಸರ್ಪ್ರೈಸು ಈ ಗಿಫ್ಟನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ನಿಜ. ಅಂಥ ಬೆಸ್ಟ್ ಗಿಫ್ಟು, ಅಂಥ ಬೆಸ್ಟ್ ಸರ್ಪ್ರೈಸು. ತುಂಬಾ ಖುಷಿಯಾಯಿತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಎಲ್ಲರೂ ನಿನ್ನೆ ವೀಡಿಯೋದಲ್ಲೇ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಸೊ ಕಮೆಂಟ್ ಮಾಡಿ ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೂ ಕೂಡ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಾದಮೇಲೆ ಮತ್ತೆ ಹೊರಗಡೆ 5 ಪಂಚಮುಖಿ ದೇವಸ್ಥಾನಗಳನ್ನ ವಿಸಿಟ್ ಮಾಡೋಣ ಅಂತೇಳಿ ಹೋದ್ವಿ. ಒಂದು 5 ಪ್ಲೇಸ್ ಇದೆ ಮಂತ್ರಾಲಯದ ಸುತ್ತಮುತ್ತ. ಗೋಶಾಲೆ, ಹಾಗೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ಹಾಗೆ ಮಂತ್ರಾಲಯದ ಸ್ವಾಮಿ ದೇವಸ್ಥಾನ. ನೋಡಿ ಇದು ಅಭಯ ಆಂಜನೇಯ ದೇವಸ್ಥಾನ. ಇದಾದಮೇಲೆ ತುಂಗಭದ್ರಾ ಡ್ಯಾಮ್ ಬ್ರಿಡ್ಜ್ ಮೇಲೆ ನಾವು ಪಾಸ್ ಆಗ್ತೀವಿ. ಅಪ್ಪಣ್ಣಾಚಾರ್ ಮನೆ ಅಂದರೆ ಅವರು ಮಂತ್ರಾಲಯದ ಜಾಗದಿಂದ ಬೃಂದಾವನ ವಾಸಿಯಾಗೋಕ್ಕೂ ಮುಂಚೆ ಇದ್ದಂಥ ಸ್ಥಳ ಇದು. ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರ ಮನೆ ಅಂತ ಹೇಳಿ ಅವರಪ್ಪನ ಮನೆ. ಸೊ ಇಲ್ಲಿ ವಾಸವಾಗಿದ್ದರು. ಇಲ್ಲಿ ಈಗೇನು ನಾನು ತೋರಿಸ್ತಿದ್ದೀನಲ್ಲ, ಈ ಜಾಗದಲ್ಲಿ ರಾಯರು ಯಾವಾಗಲೂ ವಿಶ್ರಾಂತಿ ಪಡಿತಿದ್ರಂತೆ. ಅದಾದಮೇಲೆ ಒಳಗಡೆ ಹೋದ್ವಿ. ರಾಯರು ಪೂಜೆ ಮಾಡ್ತಿದ್ದಂಥ ಪಾಂಡುರಂಗ ವಿಠಲ ಅವರ ಮೂರ್ತಿ ಇದು. ಸೊ ಈ ಮೂರ್ತಿಗೆ ಪೂಜೆ ಮಾಡಿ ಆದಮೇಲೆ ಪಕ್ಕದಲ್ಲೇ ಒಂದು ಹಾವಿನ ವಿಗ್ರಹ ಇತ್ತು, ಕೃಷ್ಣ ಸರ್ಪ ಅಂತ ಹೇಳಿ. ಇದ್ರ ಬಗ್ಗೆ ಅವರು ತುಂಬಾ ಹೇಳ್ತಾಯಿದ್ರು, ಅದರ ತೆಲುಗಲ್ಲಿ ಹೇಳ್ತಿದ್ರು, ಅದರಿಂದ ನಾನು ನ್ಯೂಸ್ ಮಾಡಿದೆ. ಇದು ನಿಂತಲ್ಲೇ ರಾಯರಿಗೆ ಮಾತು ಕೊಟ್ಟಿದ್ದಂಥ ಒಂದು ಸರ್ಪ ಅಂತೆ, ನಾನು ಯಾರಿಗೂ ತೊಂದರೆ ಕೊಡಲ್ಲ ಅಂತ, ಅದಕ್ಕೆ ಕೃಷ್ಣ ಸರ್ಪ ಅಂತ ಇವತ್ತಿಗೆ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಬಿಚ್ಚಾಲೆಗೆ ಹೋದ್ವಿ. ಬಿಚ್ಚಾಲೆಯಲ್ಲಿ ಈ ರೀತಿ ಒಂದು ರಾಯರು ತಮ್ಮ ಶಿಷ್ಯನಿಗೆ ಮಾತು ಕೊಟ್ಟಂಥ ಜಾಗ. ಸ್ವಲ್ಪ ದಿನ ನಾನು ಇಲ್ಲಿ ಬಂದು ಬೃಂದಾವನ ವಾಸಿಯಾಗಿ ಇರ್ತೀನಿ ಅಂತ ಹೇಳಿ ಮಾತು ಕೊಟ್ಟಂಥ ಜಾಗ ಇದು. ಬಿಚ್ಚಾಲೆಯಲ್ಲಿ ಹರಿಯುವಂಥ ತುಂಗಭದ್ರಾ ನದಿ. ಇಲ್ಲಿ ಸಾಕಷ್ಟು ನೀರಿದೆ. ಇದು ತಾನಾಗೆ ಮೂಡಿರುವಂಥ ಸರ್ಪಕುಲ, ಅದು ಕೂಡ ವಿಡಿಯೋ ಮಾಡಿಕೊಂಡೆ. ಸೊ ಇದು ಜಪದ ಕಟ್ಟೆ, ಅವರು ಬೃಂದಾವನ ವಾಸಿಯಾಗೋಕ್ಕೂ ಮುಂಚೆ ಇದ್ದಂಥ ಒಂದು ಜಪದ ಕಟ್ಟೆ. ರಾಯರು ನದಿ ನೀರನ್ನು ಇಲ್ಲಾದರೂ ಅಲ್ಲಂತೂ ಸಿಗಲಿಲ್ಲ ನೀಟಾಗಿ, ಇಲ್ಲಾದರೂ ನೀರು ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ನದಿ ಒಳಗಡೆ ಇಳಿದು ನಾನು ಅಭಿ ಇಬ್ಬರು ಕೂಡ ನೀರೊಳಗಡೆ ಈ ಥರ ಇಳಿದ್ವಿ. ನಿಜ ಎಷ್ಟು ತಣ್ಣಗಾಗ್ತಾ ಇತ್ತು ಅಂದರೆ, ಅಷ್ಟು ಬಿಸಿಲಲ್ಲಿ ಬರೀ ಕಾಲಲ್ಲಿ ನಡ್ಕೊಂಡು ಬಂದಿದ್ದಕ್ಕೂ ಇದು ಒಂಥರ ಚೆನ್ನಾಗಿ ಸಮಾಧಾನವಾಗಿತ್ತು. ಇದಾದಮೇಲೆ ನೋಡಿ, ಇದು ಬೃಂದಾವನ ರಾಯರದು. ಇಲ್ಲಿ ಸ್ಟೇ ಆಗಿದ್ದಾರೆ, ತುಂಬ ವರ್ಷಗಳಿಂದ ಇಲ್ಲೂ ಇರ್ತಾರೆ. ಸ್ವಲ್ಪ ದಿನ ವರ್ಷದಲ್ಲಿ ಸ್ವಲ್ಪ ಕಾಲ ಅಂತೇಳಿ ಪ್ರತೀತಿ. ನೀರು ಬಂದಾಗೆಲ್ಲ ಇದು ಮುಳುಗೋಗ್ಬಿಟ್ಟಿರುತ್ತೆ.
ಇದಾದಮೇಲೆ ನೆಕ್ಸ್ಟು ಬಿಚ್ಚಾಲಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ನಾವು ಲಾಸ್ಟ್ ಟೈಮ್ ಬಂದಾಗ ಈ ದೇವಸ್ಥಾನ ಇನ್ನೂ ಕಟ್ಟಿರಲಿಲ್ಲ. ಚಿಕ್ಕ ಗುಡಿಸಲು ಟೈಪ್ ಇತ್ತು, ಇಲ್ಲಿದೆ ನೋಡಿ ಈ ಥರ ಇತ್ತು. ಈಗ ಇದನ್ನು ದೊಡ್ಡದಾಗಿ ಮಾಡಿ ಈ ಥರ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಾಳೆಹಣ್ಣು ಮತ್ತು ಬೆಳ್ಳಿಯಲ್ಲಿ ಕಟ್ಟಿರುವಂಥ ದೇವಸ್ಥಾನ ಅಂತ ಹೇಳಿ ಅದ್ಭುತ ಅಲ್ಲ. ಇದಾದಮೇಲೆ ನೆಕ್ಸ್ಟು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಆಂಜನೇಯನ ಪಾದ ಇದು ದೇವ್ರ ದರ್ಶನ ಪೂರ್ತಿ ಗರ್ಭಗುಡಿ ಬಿಡಲ್ಲ. ಸೊ ಅದಾದಮೇಲೆ ಪಂಚಮುಖಿ ದೇವಸ್ಥಾನ ದರ್ಶನ ಆಯಿತು ಅಂತೇಳಿ ಕೆಳಗಡೆ ಬಂದು ಬಜ್ಜಿ ಹಾಕ್ತಾಯಿದ್ರು, ಬದನೆಕಾಯಿ ಬಜ್ಜಿ. ಯಾರೆಲ್ಲ ಮಂತ್ರಾಲಯ ವಿಸಿಟ್ ಮಾಡ್ತೀರಾ ಮಸ್ಟ್ ಆ್ಯಂಡ್ ಶುಡ್ ಈ ಬದನೆಕಾಯಿ ಬಜ್ಜಿನ ಟೇಸ್ಟ್ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಅದ್ಭುತವಾದ ಟೇಸ್ಟು ಇದು, ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ನಾವಂತೂ 2 ಪ್ಲೇಟಷ್ಟು ತಿಂದ್ವಿ. ಬಂದಾಗೆಲ್ಲ ಇಲ್ಲಿ ತಿಂತೀವಿ. ಆ್ಯಂಡ್ ಇಲ್ಲಿ ತಿನ್ನೋಕ್ಕೂ ಮುಂಚೆ ನಂಗೆ ನಿಜವಾಗ್ಲೂ ಈ ಥರ ಒಂದು ಬದನೆಕಾಯಿ ಬಜ್ಜಿ ಮಾಡ್ತಾರೆ ಅಂತ ಪ್ರಾಮಿಸ್ ಗೊತ್ತಿರಲಿಲ್ಲ. ತುಂಬಾ ಅದ್ಭುತವಾಗಿ ತುಂಬಾ ರುಚಿಯಾಗಿತ್ತು. ಆ್ಯಂಡ್ ಇದಾದಮೇಲೆ ನಾವು ಕೂಡ ಮತ್ತೆ ಅದೇ ಪಂಚಮುಖಿ ದೇವಸ್ಥಾನದಿಂದ ಸ್ವಲ್ಪ ಮೇಲ್ಗಡೆ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ. ಅದು ಕೂಡ ತುಂಬಾ ವಿಸ್ತಾರವಾದಂಥ ಒಂದು ದೇವಸ್ಥಾನ. ಆದರೆ ಗರ್ಭಗುಡಿ ಇರೋದು ಪುಟ್ಟ ಜಾಗದಲ್ಲಿ. ನೋಡಿ, ಬೆಟ್ಟ ಹತ್ತಿ ಈ ಥರ ಮೇಲೆ ಹೋದರೆ ಆ ಲಕ್ಷ್ಮೀ ಗುಡಿ ಇರುತ್ತೆ. ಆದರೆ ಬೆಟ್ಟದ ಒಳಗಡೆ ಗರ್ಭಗುಡಿ ಇರೋದು. ತುಂಬ ಪುಟ್ಟ ದೇವಸ್ಥಾನ, ದೊಡ್ಡದೇನೂ ಅಲ್ಲ. ಆದರೆ ಇಲ್ಲೂ ಕೂಡ ಕ್ಯಾಮ್ರಾ ಆನ್ ಮಾಡಿ ನೋಡಬೇಕು ಅಂತೆಲ್ಲ ಏನಿಲ್ಲ. ಬಟ್ ಇದ್ರ ಬಗ್ಗೆ ವೈಶಿಷ್ಟ್ಯತೆಗಳನ್ನೆಲ್ಲ ಈ ಥರ ಪೂಜಾರಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಈ ಥರ ಮಾಡಬೇಕು, ಈ ಥರ ಮಾಡಬೇಕು. ಇಲ್ಲಿ 1 ಕಪ್ ಎಣ್ಣೆ ಹಾಕಿ ಲಕ್ಷ್ಮೀ ದೇವಿ ಮುಂದೆ ಇರುವಂಥ ಅಖಂಡ ದೀಪವನ್ನು ಬೆಳಗಿಸಿದ್ರೆ ಜೀವನ ಪೂರ್ತಿ ಆಗುವಷ್ಟು ಲಕ್ಷ್ಮಿಯಿಂದ ದಯೆ ಸಿಗುತ್ತೆ. ಯಾವತ್ತೋ ಒಂದು ದಿನ ಅಖಂಡ ದೀಪದ ಒಂದು ಪ್ರತಿಫಲ ನಿಮ್ಮ ಜೀವನಕ್ಕೆ ದಾರಿ ಆಗುತ್ತೆ ಅಂತ ಹೇಳಿ ಹೇಳ್ತಾಯಿದ್ರು. ನೋಡಿ, ಲಕ್ಷ್ಮೀ ದೇವಿ ಇಷ್ಟು ಚೆನ್ನಾಗಿದ್ದಾರಲ್ಲ, ಕ್ಯಾಮ್ರಾ ತಾಕಬಾರ್ದು ಅಂತ ಹೇಳಿ ವಾರ್ನ್ ಮಾಡ್ತಾಯಿದ್ರು. ಸರಿ, ಅದಾದಮೇಲೆ ಮತ್ತೆ ಇಲ್ಲಿ ಕೋತಿಗಳೆಲ್ಲ ಜಾಸ್ತಿ ಇತ್ತು. ಇಲ್ಲಿ ಹಣ್ಣು ಗಿಣ್ಣು ಬಾಳೆಹಣ್ಣು ಈ ಥರ ಎಲ್ಲ ಕೊಡೋದಕ್ಕೆ ಅಂತಿದ್ವಿ. ಇಲ್ಲಿ ನಿಂತಿರೋರ ಮೇಲೆ ಕೂತಿರೋರ ಮೇಲೆಲ್ಲ ಮಂಕಿಗಳು ಹತ್ತಿ ಕೂರ್ತಾ ಇತ್ತು ನೋಡಿ ಈ ಥರ. ಅವರು ಯಾರೋ ಆಂಧ್ರದವರು, ಅದನ್ನು ಆಂಜನೇಯನೇ ಬಂದಿದ್ದಾನೆ ನನ್ನ ಮೇಲೆ ಅಂತೇಳಿ ಈ ಥರ ಕೈ ಮುಗಿದು ಹಿಡ್ಕೊಂಡು ಈ ಥರ ಇದು ಮಾಡ್ತಾಯಿದ್ರು. ಕೋತಿ ಹತ್ತೋದು, ಬಟ್ಟೆ ಕಚ್ಚೋದು, ಅವರ ತಲೆಯಲ್ಲಿ ಹೇರ್ ನೋಡೋದು, ಈ ಥರ ಎಲ್ಲ ಕಪಿಚೇಷ್ಟೆ ಮಾಡ್ತಾನೆ ಇತ್ತು. ಆಂಜನೇಯನೇ ಇದ್ರೂ ಇರ್ಬೋದಲ್ಲ, ಹೇಳೋಕ್ಕಾಗಲ್ಲ. ಇದಾದಮೇಲೆ ಮತ್ತೆ ಪಂಚಮುಖಿ ದೇವಸ್ಥಾನದ ಪಕ್ಕದಲ್ಲೇ ಒಂದು ಬೆಟ್ಟ ಇದೆ ನೋಡಿ. ಇದು ಆಂಜನೇಯ ಮಲಗ್ತಿದ್ದಂಥ ಒಂದು ಜಾಗ, ಹಾಸಿಗೆ ದಿಂಬು ಆಂಜನೇಯ ಮಲಗಿರುವಂಥ ಜಾಗ ಅಂತೆ. ಎಷ್ಟು ಪುರಾಣಗಳ ಕಥೆಗಳಲ್ಲಿ ಎಷ್ಟು ಸತ್ಯಗಳಿರುತ್ತೆ ಅಲ್ವಾ. ಈ ಥರ ಎಲ್ಲ ಒಂದು ವೈಪರೀತ್ಯಗಳೆಲ್ಲ ಇತ್ತು, ವಿಶಿಷ್ಟ ಜಾಗಗಳಿತ್ತು. ಸೊ ಎಲ್ಲನೂ ಶೂಟ್ ಮಾಡಿಕೊಂಡು ಆದಷ್ಟು ನಾನು ನಿಮಗೆ ಮಂತ್ರಾಲಯದ ಜಾಗಗಳನ್ನು ತೋರಿಸಿದ್ದೀನಿ. ಸೊ ಇದಿಷ್ಟ ಆಗಿತ್ತು ನಾವು ಮಂತ್ರಾಲಯ ಹೊರತುಪಡಿಸಿ ಹೋದಂಥ 5 ಜಾಗಗಳು. ಹಾಗೆ ಈ ಪಂಚಮುಖಿ ಜಾಗ ವಿಶೇಷ. ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಬಿ. ಎಷ್ಟು ಬಟ್ಟೆ ಇದೆ ಯಪ್ಪ, ಎಲ್ಲ ಪ್ಯಾಕ್ ಮಾಡಬೇಕು. ದೇವ್ರೇ, ಸಾಕಾಗೋಯ್ತು. ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ಮಲಗಿರೋದೇನು ನೀವೇ. ಇದಾದಮೇಲೆ ರೂಮ್ನ ವೆಕೇಟ್ ಮಾಡಿ ಹೊರಡೋಣ, ಟೈಮ್ ಆಗಿದೆ ಅಂತೇಳಿ ಹೊರಟ್ವಿ. ಇರುವಂಥ ಕೇಕ್ನೆಲ್ಲ ಅಲ್ಲಿನ ಸ್ಟಾಫ್ಗೆ ರಿಟರ್ನ್ ಕೊಟ್ಟು ಅದಾದಮೇಲೆ ನೆಕ್ಸ್ಟ್ ಮಂತ್ರಾಲಯದ ಕಡೆ ದರ್ಶನ ಮಾಡೋಣ ಅಂತೇಳಿ ಲಾಸ್ಟ್ ಮೂಮೆಂಟಲ್ಲಿ ಆಗಲೇ ಡೋರೆಲ್ಲ ಹಾಕ್ಬಿಟ್ಟಿದ್ರು. 10 ಗಂಟೆಗೆ ಬಸ್ ಇದ್ದಿದ್ದು ನನಗೆ. ಸರಿ, ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಮಂತ್ರಾಲಯದ ಒಂದು ವೀವ್ ದರ್ಶನವನ್ನು ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ರಾತ್ರಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಅಲ್ಲಿರೋ ಪೇಂಟಿಂಗ್ಸ್ ಎಲ್ಲ ತುಂಬಾ ಸೂಪರಾಗಿ ಕಾಣಿಸ್ತಾ ಇತ್ತು. ಸೊ ನಿಮಗೂ ಕೂಡ ತೋರಿಸೋಣ ಕ್ಯಾಪ್ಚರ್ ಮಾಡಿಕೊಂಡು ಫೈನಲಿ ನಾವು ಕೂಡ ನಮ್ಮ ಊರಿಗೆ ವಾಪಸ್ ಹೊರಟ್ವಿ. ಇಲ್ಲಿ ಇದಾಗಿತ್ತು ನಮ್ಮ ಮಂತ್ರಾಲಯ ದರ್ಶನ, ನನ್ನ ಬರ್ಡೇ ಲಾಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಯಾರೆಲ್ಲ ವೀಡಿಯೋ ಮಾಡಿದ್ದೀರೋ ಎಲ್ರಿಗೂ ಥ್ಯಾಂಕ್ ಯು. ವೀಡಿಯೋ ಬಂದು ಲೈಕ್ ಕೊಡೋದನ್ನು ಮಾಡಿದ್ದೀವಿ. ನೆಕ್ಸ್ಟ್ ಲಾಗಲ್ಲಿ ಖಂಡಿತ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಲಾಗ್ ಮಾಡಿ.